ಇದೆ. ಯಾಕಂದ್ರೆ ಈ ಸಂಭಾವ್ಯ ರೂಪಾಂತರಿ ಆಗ್ತಾ ಇರುವಂತಹ ಈ ಒಂದು ಕೊರೋನಾವನ್ನ ತಡೆಗಟ್ತಾ ಇರುವಂತಹ ನಿಟ್ಟಿನಲ್ಲಿ ನಾವು ಈ ಕ್ರಮ ಕೈಗೊಂಡಿದ್ದೀವಿ ಅಂತ ಹೇಳಿ ಈಗ ಬ್ರಿಟನ್ ನಿಂದ ಬಂದಂತಹ ಮತ್ತೊಬ್ಬರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಬೆಂಗಳೂರು ಪಶ್ಚಿಮ ವಲಯದ ವ್ಯಕ್ತಿ ಆರ್ಸಿಪುರ ವಾರ್ಡ್ ನಿವಾಸಿಗೆ ಪಾಸಿಟಿವ್ ಈಗ ರಿಪೋರ್ಟ್ ಬಂದಿದೆ. ಈಗ ಮತ್ತಷ್ಟು ಆತಂಕಕ್ಕೆ ಈಗ ಕಾರಣ ಆಗ್ತಾ ಇರೋದು ಮತ್ತೊಬ್ಬ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದ್ದು ಬ್ರಿಟನ್ ನಿಂದ ಬಂದ ಮತ್ತೊಬ್ಬರಿಗೆ ಕೊರೋನಾ ಪಾಸಿಟಿವ್ ರಿಪೋರ್ಟ್ ಬಂದಿದೆ. ಬೆಂಗಳೂರು ಪಶ್ಚಿಮ ವಲಯದ ವ್ಯಕ್ತಿ ಇವರು 23ರಲ್ಲಿ 22 ಜನರ ರಿಪೋರ್ಟ್ ನೆಗೆಟಿವ್ ಬಂದಿದೆ. ಆದರೆ ಓರ್ವ ಪುರುಷನಿಗೆ ಮಾತ್ರ ಪಾಸಿಟಿವ್ ಅನ್ನುವಂತಹ ಟೆಸ್ಟ್ ರಿಪೋರ್ಟ್ ಬಂದಿದೆ. ಸೊ ಬ್ರಿಟನ್ ನಿಂದ ಬಂದಿರುವಂತಹ ಮೂರನೇ ವ್ಯಕ್ತಿಗೆ ಈಗ ಕೊರೋನಾ ಪಾಸಿಟಿವ್ ದೃಢಪಟ್ಟಿರೋದು. ನಿಮ್ಯಾನ್ಸ್ಗೆ ಅವರ ಸ್ವಾಬ್ ನ ಸ್ಯಾಂಪಲ್ ಅನ್ನ ರವಾನೆ ಮಾಡಲಾಗಿದೆ. ನಿಮ್ಯಾನ್ಸ್ ನಲ್ಲಿ ಮಾಲಿಕ್ಯುಲರ್ ಟೆಸ್ಟಿಂಗ್ ಆದ ನಂತರ ಈ ಸೋಂಕಿಗೆ ಕಾರಣ ಹೊಸ ರೂಪಾಂತರವ ಅಥವಾ ಹಿಂದೆ ಇದ್ದಂತಹ ಕೊರೋನಾನ ಅನ್ನೋದು ಕೂಡ ತಿಳಿಯಲಿದೆ. ನಿನ್ನೆಯಷ್ಟೇ ಬೊಮ್ಮನಹಳ್ಳಿ ವಲಯದಲ್ಲಿ ಇಬ್ಬರಿಗೆ ಪಾಸಿಟಿವ್ ಬಂದಿತ್ತು. ಇವರು ಈಗ ಮೂರನೇ ವ್ಯಕ್ತಿ ಪಾಸಿಟಿವ್ ಬಂದಿರುವವರು. ಈ ಹಿನ್ನೆಲೆಯಲ್ಲಿ ಈಗ ಅವರ ಸ್ವಾಬ್ ಟೆಸ್ಟ್ ಅನ್ನ ಕೂಡ ಈಗ ನಿಮ್ಯಾನ್ಸ್ಗೆ ಕಳುಹಿಸಲಾಗುತ್ತೆ. ಅಲ್ಲೇ ಅದರ ಟೆಸ್ಟ್ ಮಾಡಿದ ಬಳಿಕ ಇದು ಹೊಸ ರೂಪಾಂತರವಾದಂತಹ ಕೊರೋನಾನ ಅಥವಾ ಮೊದಲಿದ್ದಂತಹ ಕೊರೋನಾನ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗಲಿದೆ. ಈಗ 23ರ ವ್ಯಕ್ತಿಯಲ್ಲಿ ಅಂದ್ರೆ 23 ಜನರಲ್ಲಿ 22 ವ್ಯಕ್ತಿಗಳ ರಿಪೋರ್ಟ್ ನೆಗೆಟಿವ್ ಬಂದಿದೆ. ಒಬ್ಬರ ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಈ ಹಿನ್ನೆಲೆಯಲ್ಲಿ ಈಗ ಒಟ್ಟಾರೆ 3 ಜನರಲ್ಲಿ ಪಾಸಿಟಿವ್ ಬಂದ ಹಾಗೆ ಆಗಿದೆ. ಈಗ ಓರ್ವ ಪುರುಷನಲ್ಲಿ ಪಾಸಿಟಿವ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅವರ ಸ್ವಾಬ್ ರಿಪೋರ್ಟ್ ಅನ್ನ ಈಗ ನಿಮ್ಯಾನ್ಸ್ಗೆ ಕಳುಹಿಸಲಾಗಿದೆ. ಆ ಮೂಲಕ ಅಲ್ಲಿ ಟೆಸ್ಟ್ ಮಾಡಿದ ಬಳಿಕ ಈ ಒಂದು ಕೊರೋನಾ ಹಳೆ ರೂಪದ ಕೊರೋನಾ ಏನಿತ್ತಲ್ಲ ಅದುವೇನಾ ಅಥವಾ ಹೊಸ ರೂಪಾಂತರಗೊಂಡಿರುವಂತಹ ಕೊರೋನಾನ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗಲಿದೆ. ನಿನ್ನೆಯಷ್ಟೇ ಬೊಮ್ಮನಹಳ್ಳಿ ವಲಯದಲ್ಲಿ ಇಬ್ಬರಿಗೆ ಪಾಸಿಟಿವ್ ಕೂಡ ಬಂದಿತ್ತು. ಇವತ್ತು ಈಗ ಪಾಸಿಟಿವ್ ಬಂದಂತಹ ಮೂರನೇ ವ್ಯಕ್ತಿ ಇವರ ಆಗಿದ್ದಾರೆ. ಈಗ ಬೊಮ್ಮನಹಳ್ಳಿ ವಲಯದಲ್ಲಿ ನಿನ್ನೆ ಕೂಡ ಸಾಕಷ್ಟು ಆತಂಕ ಇತ್ತು. ಯಾಕಂದ್ರೆ ಇಬ್ಬರಿಗೆ ಅಲ್ಲಿ ಪಾಸಿಟಿವ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಇನ್ನು ಎಷ್ಟು ಜನರಲ್ಲಿ ಈಗ ಈ ಒಂದು ಪಾಸಿಟಿವ್ ರಿಪೋರ್ಟ್ ಬರುತ್ತೋ ಅಂತ ಹೇಳಿ. ಆದ್ರೆ 23ರಲ್ಲಿ 22 ಜನರ ರಿಪೋರ್ಟ್ ನೆಗೆಟಿವ್ ಬಂದಿದೆ. ತಿಂಗಳಿಂದ ಕರೋನಾದಿಂದ ಆಗ್ಬಿಟ್ಟು ನಾವೆಲ್ಲರೂ ವ್ಯಾಪಾರ ಇಲ್ಲದೆ ಕೂತ್ಕೊಂಡಿದ್ದೀವಿ. ಈಗ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಒಂದು ರಜೆಯ ಸಂದರ್ಭದಲ್ಲಿ ಫ್ಯಾಮಿಲಿ ಸಮೇತ ಹೊರಗಡೆ ಹೋಗುವಂಥದ್ದು ಮತ್ತು ಹೋಟೆಲ್ಗಳಿಗೆ ರೆಸ್ಟೋರೆಂಟ್ಗಳಿಗೆ ಬಂದ್ಬಿಟ್ಟು ಊಟ ತಿಂಡಿ ಮಾಡುವಂಥದ್ದು ಇದು ಒಂದು ನಮ್ಮ ದೇಶದಲ್ಲಿ ಇದ್ದಂತಹ ಒಂದು ಕ್ರಿಸ್ಮಸ್ ಆಚರಣೆಯ ಸಂದರ್ಭದಲ್ಲಿ ಇರುವಂಥದ್ದು. ಆದರೆ ಈಗ ನೈಟ್ ಕರ್ಫ್ಯೂ ವಿಧಿಸಿರೋದು ಇದು ನಮಗೆ ಏನೋ ಮನಸ್ಸಿಗೆ ತುಂಬಾ ನೋವು ಕೊಡ್ತಾ ಇದೆ. 10 ತಿಂಗಳಿಂದ ನಾವು ರಾಜ್ಯ ಸರ್ಕಾರದಿಂದ ಯಾವುದೇ ನಮಗೆ ವರಮಾನ ಸಿಗಲಿಲ್ಲ ಅಂದ್ರೂ ಕೂಡ ಸಹಾಯ ಸಿಗಲಿಲ್ಲ ಅಂದ್ರೂ ಕೂಡ ನಮ್ಮ ಉದ್ಯಮದಲ್ಲಿ ಏನೋ ನಾವು ಚೇತರಿಕೆ ಕಾಣಬಹುದು ಮುಂದಿನ ದಿನಗಳಲ್ಲಿ ಅಂತ ಆಸೆ ಇಟ್ಟಿದ್ವಿ. 99% ಕರೋನಾದಿಂದ ನಾವು ಮುಕ್ತವಾಗಿರುವಂತಹ ನಮ್ಮ ರಾಜ್ಯದಲ್ಲಿ ಇದು ಇವತ್ತು ಬೇಕಿತ್ತ ಅಂತ ಹೇಳುವಂತ ಒಂದು ಸಂದರ್ಭ ನನಗೆ ಹುಟ್ಟುತ್ತಾ ಇದೆ. ಕಳೆದ ಗವರ್ಮೆಂಟ್ ನೈಟ್ ಕರ್ಫ್ಯೂ ಡಿಕ್ಲೇರ್ ಮಾಡಿದ್ದಾರೆ ಅಂತ ನಮ್ಮ ಹೋಟೆಲಿಯರ್ಸ್ ಎಲ್ಲ ಅಪ್ಸೆಟ್ ಆಗಿದ್ದಾರೆ. ಯು ಡೋಂಟ್ ನೋ ವಾಟ್ ಇಂಪ್ಯಾಕ್ಟ್ ಇಟ್ ಹೋಲ್ಸ್ ಆನ್ ಅಸ್ ಆನ್ ದ ಹೋಟೆಲ್ ಇಂಡಸ್ಟ್ರಿ. ಯಾಕಂದ್ರೆ ನಾವು ಈ ವೀಕಿಂದ ಜಾನ್ ಫಸ್ಟ್ ವೀಕ್ ವರೆಗೂ ನಾವು ಇವೆಂಟ್ಸ್ ಪ್ಲಾನ್ ಮಾಡ್ಕೊಂಡಿದೀವಿ. ಆರ್ಟಿಸ್ಟ್ ನ ಬುಕ್ ಮಾಡಿದೀವಿ, ಬೇರೆ ಬೇರೆ ಸಿಟಿಯಿಂದ ಬುಕ್ ಮಾಡಿದೀವಿ. ಬೆಂಗಳೂರು ಸಿಟಿಯಿಂದಾನೇ ಅಲ್ಲ, ಬೇರೆ ಬೇರೆ ಸಿಟಿಯಿಂದ ಬುಕ್ ಮಾಡಿ ಅವ್ರಿಗೆ ಅಡ್ವಾನ್ಸ್ ಪೇಮೆಂಟ್ ಕೊಟ್ಟು ಅದೆಲ್ಲ ಇವಾಗ ವೇಸ್ಟ್ ಆಗುತ್ತೆ ನಮಗೆ. ಲಾಕ್ಡೌನ್ ಟೈಮ್ ಇಂದ ನಮಗೆ ಫುಟ್ಫಾಲ್ ಅಷ್ಟರಲ್ಲೇ ಇದೆ. ಅಟ್ಲೀಸ್ಟ್ ಈ ಇವೆಂಟ್ಸ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿ ಸ್ವಲ್ಪ ರೆವೆನ್ಯೂ ಜನರೇಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಬಟ್ ದಟ್ ಇಸ್ ನಾಟ್ ಪಾಸಿಬಲ್ ಎನಿಮೋರ್ ನಾವು. ನಮ್ಮ ಸ್ಟಾಫ್ ಸ್ಯಾಲ್ರಿ ಎಲ್ಲ ನಾವು ಕೊಟ್ಟಿಲ್ಲ. ಈ ಇವೆಂಟ್ಸ್ ಇಂದ ಅಟ್ಲೀಸ್ಟ್ ನಮ್ಮ ಸ್ಟಾಫ್ ಸ್ಯಾಲ್ರಿ ಕೊಟ್ಟು ಡಿಸೆಂಬರ್ 30th ಆದ್ರೆ ನಮಗೆ ಲೈಸೆನ್ಸ್ ರಿನ್ಯೂವಲ್ ಬರುತ್ತೆ. ಅದಕ್ಕೂ ನಾವು ಈ ಇವೆಂಟ್ಸ್ ಇಂದಾನೆ ಕಾಸು ಅಡ್ಜಸ್ಟ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ನಾವೆಲ್ಲ ತುಂಬಾ ತೊಂದರೆಲಿದ್ದೀರಿ ಇವಾಗ. ನಾವು ಅಟ್ಲೀಸ್ಟ್ ನಮ್ಮ ಹೋಟೆಲ್ ಗ್ರೂಪ್ ನ ಹೋಟೆಲಿಯರ್ಸ್ನೆಲ್ಲ ಕರೆದ್ಬಿಟ್ಟು ಅಟ್ಲೀಸ್ಟ್ ಇದು ಪ್ರಾಬ್ಲಮ್ಸ್ ನ ಕೇಳಿ ಒಂದು ಸೊಲ್ಯೂಷನ್ ಕೊಟ್ಟು ನಮ್ಗೊಂದು ಕಾಂಪೆನ್ಸೇಷನ್ ಬಗ್ಗೆ ಏನು ಮಾತಾಡೇ ಇಲ್ಲ ಇಲ್ಲಿವರೆಗೂ. ದಿಸ್ ಡಿಸಿಷನ್ ಹ್ಯಾಸ್ ಬಿನ್ ಟೇಕನ್ ಓವರ್ ನೈಟ್. ಸೊ ಅದರಿಂದ ನಾವು ಏನು ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಕಂಪನಿ ಒಂದು 4-5 ರೆಸ್ಟೋರೆಂಟ್ಸ್ ಹೋಟೆಲ್ ಬಾರ್ಸ್ ಎಲ್ಲ ಇದೆ ನಮ್ದು. ಸೊ ವಿ ಆರ್ ಅಂಡರ್ ಬಿಗ್ ಲಾಸ್ ರೈಟ್ ನೌ.
ಅಂಡ್ ಮೀ ಪರ್ಸನಲಿ ನಾನು ಮತ್ತೆ ನನ್ಗೆ ಗೊತ್ತಿರೋ ಹೋಟೆಲಿಯರ್ಸ್ ಎಲ್ಲ ನಾವು ಲೋನ್ ತಗೊಂಡು ಬ್ಯಾಂಕಿಂದ ಲೋನ್ ತಗೊಂಡು EMI ಕಟ್ಕೊಂಡು ನಾವು ಇದು ಹೋಟೆಲ್ನ ನಡೆಸ್ತಾ ಇರೋದು. ಸೊ ಈ ನೈಟ್ ಕರ್ಫ್ಯೂ ಇಂದ ನಮ್ಗೆ ತುಂಬಾ ತೊಂದರೆ ಆಗುತ್ತೆ. ನಾವು ಕರೋನಾ ನಮ್ಮನ್ನ ಸಾಯಿಸುತ್ತಾ ಇಲ್ವಾ